ಎರಡನೇ ಪಾಠ ಪ್ರಾಣಿಗಳಲ್ಲಿ ಪೋಷಣೆ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ 7ನೇ ತರಗತಿಯವರಿಗೆ ಕನ್ನಡ, ವಿಜ್ಞಾನ, ಸಮಾಜ ವಿಜ್ಞಾನ ಈ 3 ವಿಷಯಗಳಲ್ಲಿ ಪಾಠಗಳ ನೋಟ್ಸ್, ಕ್ವಶನ್ ಆನ್ಸರ್ಸ್ ಇವುಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಒಂದು ಪ್ಲೇಲಿಸ್ಟ್ ಲಿಂಕಲ್ಲಿ, ಅದರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡಿದ್ದೀನಿ. ತಾವೆಲ್ಲರೂ ಕೂಡ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ನೋಟಿಫಿಕೇಷನನ್ನು ಅವಶ್ಯವಾಗಿ ಒತ್ತಿಕೊಳ್ಳಿ. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1, ಬಿಟ್ಟ ಸ್ಥಳ ತುಂಬಿ. ಮಾನವನ ಪೋಷಣೆಯ ಪ್ರಮುಖ ಹಂತಗಳು. ಡ್ಯಾಶ್ ಡ್ಯಾಶ್ ಅಂತ ಕೇಳಿದ್ದಾರೆ. ಇಲ್ಲಿ ಉತ್ತರ ಏನು ಬರಿಬೇಕಂದ್ರೆ ಆಹಾರ ಸೇವನೆ, ಜೀರ್ಣಕ್ರಿಯೆ, ಹೀರಿಕೆ, ಸ್ವಾಂಗೀಕರಣ ಮತ್ತು ವಿಸರ್ಜನೆ ಅಂತ 5 ಹಂತಗಳನ್ನು ಇಲ್ಲಿ ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕಿತ್ತು. ಮುಂದಿನ ಪ್ರಶ್ನೆ 2, ಮನುಷ್ಯನ ದೇಹದಲ್ಲಿನ ಅತ್ಯಂತ ದೊಡ್ಡ ಗ್ರಂಥಿ ಡ್ಯಾಶ್. ಮಾನವನ ದೇಹದಲ್ಲಿರ್ತಕ್ಕಂಥ ಅತಿ ದೊಡ್ಡ ಗ್ರಂಥಿ ಯಾವುದಪ್ಪ ಅಂದರೆ ಅದು ಯಕೃತ. ಪ್ರಶ್ನೆ 3, ಆಹಾರದ ಮೇಲೆ ಕ್ರಿಯೆ ನಡೆಸುವ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ರಸಗಳನ್ನು ಜಠರವು ಬಿಡುಗಡೆ ಮಾಡುತ್ತಿದೆ ಅಂತ ಕೇಳಿದರೆ ಉತ್ತರ ಅಲ್ಲಿ ಜೀರ್ಣರಸ ಅಂತಕ್ಕಂಥದ್ದು ಬರಿಬೇಕು. ಪ್ರಶ್ನೆ 4, ಸಣ್ಣ ಕರುಳಿನ ಒಳಭಿತ್ತಿಯು ಡ್ಯಾಶ್ ಎಂಬ ಹಲವಾರು ಬೆರಳಿನಂತಹ ರಚನೆಗಳನ್ನು ಹೊಂದಿದೆ. ಸರಿಯಾದ ಉತ್ತರ ವಿಲೈಗಳು ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಅಮೀಬಾವು ತನ್ನ ಆಹಾರವನ್ನು ಡ್ಯಾಶ್ರಲ್ಲಿ ಜೀರ್ಣಿಸುತ್ತದೆ. ಸರಿಯಾದ ಉತ್ತರ ಇತ್ತು ರಸದಾನಿ ಅಂತಕ್ಕಂಥದ್ದು. ಮುಖ್ಯ ಪ್ರಶ್ನೆ 2, ಕೆಳಗಿನ ವಾಕ್ಯಗಳನ್ನು ಸರಿ ಇದ್ದರೆ ಸರಿ ಅಂತ ಬರೀರಿ, ತಪ್ಪಾಗಿದ್ದರೆ ತಪ್ಪು ಅಂತ ಗುರುತಿಸಲಿಕ್ಕೆ ಕೇಳಿದ್ದಾರೆ. ಮೊದಲ ಹೇಳಿಕೆ ಇತ್ತು ಪಿಷ್ಟದ ಜೀರ್ಣಕ್ರಿಯೆಯು ಜಠರದಲ್ಲಿ ಪ್ರಾರಂಭವಾಗುತ್ತದೆ ಅಂತ ಕೇಳಿದ್ರು. ಇದು ತಪ್ಪಿದೆ. ಪಿಷ್ಟದ ಜೀರ್ಣಕ್ರಿಯೆ ಅದು ಜಠರದಲ್ಲಿ ಆರಂಭ ಆಗೋದಿಲ್ಲ. ಮುಂದಿನ ಹೇಳಿಕೆ, ನಾಲಿಗೆಯು ಆಹಾರವನ್ನು ಲಾಲಾರಸದೊಂದಿಗೆ ಸೇರಿಸಲು ಸಹಾಯ ಮಾಡುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಇದೆ. ನಾವೇನು ಆಹಾರವನ್ನು ಅಗಿತೀವಲ್ಲ ಬಾಯಲ್ಲಿ, ಅದಕ್ಕೆ ಲಾಲಾರಸ ಸಂಪೂರ್ಣವಾಗಿ ಸಹಕಾರವನ್ನು ಮಾಡ್ತದ ಅಂತಕ್ಕಂಥದ್ದು ಹೇಳಿಕೆ ಸರಿ ಇದೆ. ಮುಂದಿನ ಪ್ರಶ್ನೆ, ಪಿತ್ತಕೋಶವು ತಾತ್ಕಾಲಿಕವಾಗಿ ಪಿತ್ತರಸವನ್ನು ಹಿಡಿದಿಟ್ಟುಕೊಂಡಿರುತ್ತದೆ. ಸರಿ ಇದೆ. ಯಾಕೆಂದರೆ ಪಿತ್ತಕೋಶ ಎಷ್ಟು ಪಿತ್ತರಸ ಆಗ್ತದಲ್ಲ ಎಲ್ಲ ಏನು ಮಾಡ್ತದಪ್ಪ ಅಂದರೆ ಸಂಗ್ರಹಣೆ ಮಾಡ್ತದ ಅಂತಕ್ಕಂಥದ್ದು ಕೂಡ ತಮಗೆ ಗೊತ್ತೇ ಇರತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಮೆಲುಕು ಹಾಕುವ ಪ್ರಾಣಿಗಳು ನುಂಗಿರುವ ಹುಲ್ಲನ್ನು ಬಾಯಿಗೆ ಪುನಃ ತಂದುಕೊಳ್ತವೆ ಮತ್ತು ಅದನ್ನು ಸ್ವಲ್ಪ ಸಮಯದವರೆಗೆ ಜಗಿಯುತ್ತವೆ. ಸರಿಯಾದ ಹೇಳಿಕೆ ಇದೆ. ಯಾವೆಲ್ಲ ಮೆಲುಕು ಹಾಕ್ತಾವಲ್ಲ ಪ್ರಾಣಿಗಳು, ದನ ಕರುಗಳು, ಅವೆಲ್ಲ ಏನು ಮಾಡ್ತಾವಪ್ಪ ಅಂದ್ರೆ ನುಂಗಿರ್ತಕ್ಕಂಥ ಹುಲ್ಲನ್ನು ಪುನಃ ಬಾಯಿಗೆ ತೆಗೆದುಕೊಂಡು ಬರ್ತವೆ. ಜೊತೆಗೆ ಏನು ಮಾಡ್ತಾವಪ್ಪ ಅಂದ್ರೆ ಮತ್ತೆ ಸ್ವಲ್ಪ ಸಮಯದವರೆಗೆ ಬಾಯಿಯಲ್ಲಿ ಜಗಿದು ಆಮೇಲೆ ಅದನ್ನು ಏನು ಮಾಡ್ತಾವಪ್ಪ ಅಂದ್ರೆ ಹೊಟ್ಟೆಯೊಳಗೆ ತಗೊಳ್ತವೆ. ಮುಂದಿನ ಪ್ರಶ್ನೆ ಇತ್ತು, ಕೆಳಗೆ ಕೊಟ್ಟಿರುವ ಪ್ರತಿಯೊಂದು ವಾಕ್ಯಕ್ಕೆ ಸರಿ ಉತ್ತರವನ್ನು ಸರಿ ಅಂತ ಚಿಹ್ನೆಯಿಂದ ಗುರುತಿಸಲಿಕ್ಕೆ ಕೇಳಿದ್ದಾರೆ. ಮೊದಲ ಪ್ರಶ್ನೆ ಇತ್ತು ಕೊಬ್ಬು ಸಂಪೂರ್ಣವಾಗಿ ಇಲ್ಲಿ ಜೀರ್ಣಗೊಳ್ಳುತ್ತದೆ. ಅವ್ರು ಹೇಳಿದ್ದಾರೆ ಜಠರ, ಬಾಯಿ, ಸಣ್ಣ ಕರಳು, ದೊಡ್ಡ ಕರಳು. ಬಟ್ ಕೊಬ್ಬು ಅಂತಕ್ಕಂಥದ್ದು ಅದು ಸಂಪೂರ್ಣವಾಗಿ ಸಣ್ಣ ಕರಳಿನಲ್ಲಿನೇ ಜೀರ್ಣ ಆಗ್ತದೆ. ಮುಂದಿನ ಹೇಳಿಕೆ, ಜೀರ್ಣಗೊಳ್ಳದ ಆಹಾರದಿಂದ ನೀರು ಮುಖ್ಯವಾಗಿ ಇಲ್ಲಿ ಹೀರಲ್ಪಡುತ್ತದೆ. ನೋಡಿ, ಆಹಾರ ಜೀರ್ಣ ಆಗೋದಿಲ್ಲ, ಬಟ್ ಅಲ್ಲಿ ನೀರು ಎಲ್ಲಿ ಹೀರ್ತದೆ ಅಂತಂದರೆ ಅದು ದೊಡ್ಡ ಕರುಳಿನಲ್ಲಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು ಕಾಲಮ್ 1ರಲ್ಲಿ ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ಕಾಲಮ್ 2ರಲ್ಲಿ ಕೊಟ್ಟಿರ್ತಕ್ಕಂಥ ಸೂಕ್ತ ಅಂಶದೊಂದಿಗೆ ನಾವು ಆಲ್ರೆಡಿ ಹೊಂದಿಸಿ ಬರೆದಿದ್ದೀವಿ. ಕಾರ್ಬೋಹೈಡ್ರೇಟ್ಗಳು ಸರಿಯಾದ ಉತ್ತರ ಸಕ್ಕರೆ, ಪ್ರೋಟೀನುಗಳು ಅಮೈನೋ ಆಮ್ಲಗಳು, ಕೊಬ್ಬು, ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಅಂತಕ್ಕಂಥದ್ದಿತ್ತು. ಇವೆಲ್ಲ ಸರಿಯಾಗಿರ್ತಕ್ಕಂಥದ್ದೇ ಇದ್ದಾವೆ. ಮುಂದಿನ ಪ್ರಶ್ನೆ, ವಿಲೈಗಳೆಂದರೇನು, ಅವುಗಳು ಎಲ್ಲಿವೆ ಮತ್ತು ಅವುಗಳ ಕಾರ್ಯ ಏನು? ಸಣ್ಣ ಕರುಳಿನ ಒಳಭಿತ್ತಿ ಸಾವಿರಾರು ಬೆರಳಿನಾಕಾರದ ರಚನೆಗಳನ್ನು ಹೊಂದಿದೆ. ಇದಕ್ಕೇನೆ ವಿಲ್ಲೆ ಅಂತ ಕರೀತಾರೆ. ಪ್ರತಿಯೊಂದು ವಿಲ್ಲೆ ಅದರ ಮೇಲ್ಮೈಗೆ ಹತ್ತಿರವಾಗಿ ತೆಳ್ಳಗಿನ ಮತ್ತು ಸಣ್ಣ ರಕ್ತನಾಳಗಳ ಜಾಲವನ್ನು ಹೊಂದಿದೆ. ಜೀರ್ಣಗೊಂಡ ಆಹಾರವನ್ನು ವಿಲ್ಲೆಗಳ ಮೇಲೆ ಹೀರಿಕೊಳ್ತದೆ. ಜೀರ್ಣಗೊಂಡ ಆಹಾರವನ್ನು ಹೀರಿಕೆ ಮಾಡಬಲ್ಲ ಮೇಲ್ಮೈಯ ವಿಸ್ತೀರ್ಣವು ಈ ವಿಲ್ಲೆಗಳಿಂದ ಏನಾಗ್ತದಪ್ಪ ಅಂದರೆ ಹೆಚ್ಚಾಗ್ತದೆ ಅಂತಕ್ಕದ್ದನ್ನು ತಾವೇನು ಮಾಡಬೇಕಾಗಿತ್ತು, ಬರೀಬೇಕಾಗಿತ್ತು. ಇಷ್ಟು ಏನಿತ್ತಪ್ಪ ಅಂತಂದರೆ 5ನೇ ಪ್ರಶ್ನೆಯ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗುವ. 6, ಪಿತ್ತರಸವು ಎಲ್ಲಿ ಉತ್ಪತ್ತಿ ಆಗ್ತದೆ? ಆಹಾರವು ಯಾವ ಘಟಕವನ್ನು ಜೀರ್ಣಿಸಲು ಅದು ಸಹಾಯ ಮಾಡ್ತದೆ? ನೋಡಿ, ಪಿತ್ತರಸ ಇದೆ ನೋಡಿ, ಇದು ದೇಹದ ದೊಡ್ಡ ಗ್ರಂಥಿಯಾದ ಯಕೃತನಲ್ಲಿ ಉತ್ಪತ್ತಿ ಆಗ್ತದೆ. ಮತ್ತು ಈ ಪಿತ್ತಕೋಶದಲ್ಲಿ ಸಂಗ್ರಹ ಏನಾಗ್ತದಲ್ಲ ಪಿತ್ತರಸ, ಇದು ಪ್ರಮುಖವಾಗಿ ಕೊಬ್ಬಿನ ಅಂಶವನ್ನು ಏನು ಮಾಡ್ತದಪ್ಪ ಅಂದ್ರೆ ಜೀರ್ಣಿಸಲಿಕ್ಕೆ ನಮಗೆ ಸಹಾಯವನ್ನು ಮಾಡ್ತದೆ ಅಂತಕ್ಕಂಥದ್ದು ಉತ್ತರ ಇತ್ತು. 7ನೇ ಪ್ರಶ್ನೆ, ಮನುಷ್ಯರಿಂದ ಜೀರ್ಣಿಸಲು ಆಗದ ಆದರೆ ಮೆಲುಕು ಹಾಕುವ ಪ್ರಾಣಿಗಳಿಂದ ಜೀರ್ಣಿಸಲಾಗುವ ಕಾರ್ಬೋಹೈಡ್ರೇಟ್ನ ವಿಧ ಹೆಸರಿಸಿ.
ಇದಕ್ಕೆ ಕಾರಣ ಏನು ತಿಳಿಸಿ. ಇಲ್ಲಿ ಮನುಷ್ಯರಿಂದ ಜೀರ್ಣಿಸಲು ಆಗದ ಆದರೆ ಮೆಲುಕು ಹಾಕೋ ಪ್ರಾಣಿಗಳಿಂದ ಜೀರ್ಣಿಸಲಾಗುವ ಕಾರ್ಬೋಹೈಡ್ರೇಟ್ ಅದ್ಯಾವುದಪ್ಪ ಅಂದರೆ ಸೆಲ್ಯುಲೋಸ್ ಅಂತಕ್ಕಂಥದ್ದು. ಕಾರಣ ಇದೆ. ಹಸು, ಜಿಂಕೆ ಮುಂತಾದ ಮೆಲುಕು ಹಾಕುವ ಪ್ರಾಣಿಗಳಲ್ಲಿ ರುಮೆನ್ನಲ್ಲಿರುವ ಬ್ಯಾಕ್ಟೀರಿಯಾ ಸೆಲ್ಯುಲೋಸನ್ನು ಜೀರ್ಣಿಸಲು ಸಹಾಯ ಮಾಡ್ತದೆ. 8ನೇ ಪ್ರಶ್ನೆ, ನಮಗೆ ಗ್ಲೂಕೋಸ್ನಿಂದ ತಕ್ಷಣ ಶಕ್ತಿ ಸಿಗುವುದು ಏಕೆ? ಉತ್ತರ, ಜೀವಕೋಶಗಳಲ್ಲಿ ಆಕ್ಸಿಜನ್ನ ಸಹಾಯದೊಂದಿಗೆ ಗ್ಲೂಕೋಸ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗಿ ವಿಭಜನೆಗೊಳ್ಳುತ್ತದೆ. ಈ ಕಾರಣದಿಂದಾಗಿ ಗ್ಲೂಕೋಸ್ ತಕ್ಷಣವೇ ನಮ್ಮ ದೇಹಕ್ಕೆ ಶಕ್ತಿಯನ್ನು ಅದೇನು ಮಾಡ್ತದಪ್ಪ ಅಂದರೆ ಕೊಡ್ತದೆ. ಜೀರ್ಣನಾಳದ ಯಾವ ಭಾಗ ಇದರಲ್ಲಿ ಭಾಗಿಯಾಗಿದೆ ಅಂತ ಬರಲಿಕ್ಕೆ ಹೇಳಿದರೆ, ಆಹಾರ ಹೀರಿಕೆಗೆ ಸಣ್ಣ ಕರುಳಿನ ವಿಲೆಗಳು ತುಂಬಾ ಸಹಕಾರಿ ಆಗಿರ್ತವೆ. ಆಹಾರವನ್ನು ಜಿಗಿತಕ್ಕಂಥ ಕೆಲಸ ಮಾಡೋದು ಹಲ್ಲುಗಳು. ಬ್ಯಾಕ್ಟೀರಿಯಾಗಳನ್ನು ನಮ್ಮ ದೇಹದಲ್ಲಿ ಕೊಲ್ಲೋದು ಜಠರದಲ್ಲಿರುವ ಹೈಡ್ರೋಕ್ಲೋರಿಕ್ ಆಮ್ಲ HCl. ಆಹಾರದ ಸಂಪೂರ್ಣ ಜೀರ್ಣಕ್ರಿಯೆ ನಡೆಯೋದು ಸಣ್ಣ ಕರುಳಿನ ಜೀರ್ಣರಸದೊಂದಿಗೆ. ಮಲ ಉತ್ಪತ್ತಿಯಾಗೋದು ಗುದನಾಳದಲ್ಲಿ ಅಂತಕ್ಕಂಥದ್ದು. ಇವುಗಳಿಗೆ ಉತ್ತರಗಳನ್ನು ನೀವು ಬರಿಬೇಕು. 10ನೇ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ, ಪೋಷಣೆಯಲ್ಲಿ ಮನುಷ್ಯ ಹಾಗೂ ಅಮೀಬಾಕ್ಕಿರುವ ಒಂದು ಹೋಲಿಕೆ ಮತ್ತು ಒಂದು ವ್ಯತ್ಯಾಸವನ್ನು ಬರೆಯಿರಿ. ಉತ್ತರ, ಪೋಷಣೆಯಲ್ಲಿ ಮನುಷ್ಯ ಮತ್ತು ಅಮೀಬಾಕ್ಕಿರುವ ಹೋಲಿಕೆ ಏನಂತಂದರೆ, ಅದು ಮನುಷ್ಯ ಮತ್ತು ಅಮೀಬಾ ಎರಡೂ ಜೀವಿಗಳು ಆಹಾರವನ್ನು ನುಂಗ್ತವೆ. ಇದು ಹೋಲಿಕೆ ಇತ್ತು. ಆದರೆ ವ್ಯತ್ಯಾಸ ಏನಂದರೆ, ಅಮೀಬಾದಲ್ಲಿ ಆಹಾರ ನೇರವಾಗಿ ಕೋಶದೊಳಗೆ ಹೋದರೆ ಮನುಷ್ಯನಲ್ಲಿ ನುಂಗಿದ ಆಹಾರ ಅದು ಅನ್ನನಾಳವನ್ನು ಪ್ರವೇಶಿಸಿ ಹೋಗ್ತದೆ ಅನ್ನೋದು ವ್ಯತ್ಯಾಸ ಇತ್ತು. ಇನ್ನು 11ನೇ ಪ್ರಶ್ನೆಯಲ್ಲಿ ಕಾಲಮ್ 1ರ ಅಂಶಗಳನ್ನು ಕಾಲಮ್ 2ರ ಅಂಶಗಳೊಂದಿಗೆ ಹೊಂದಿಸಿ ಬರೆದಿದ್ದೀನಿ. ಇಲ್ಲಿ ಲಾಲಾರಸಗ್ರಂಥಿ, ಲಾಲಾರಸ ಸ್ರವಿಕೆ, ಜಠರ, ಆಮ್ಲ ಬಿಡುಗಡೆ, ಯಕೃತ, ಪಿತ್ತರಸ ಸ್ರವಿಕೆ, ಗುದನಾಳ, ಜೀರ್ಣಗೊಳ್ಳದ ಆಹಾರ ಅಲ್ಲಿ ಸಂಗ್ರಹಣೆ ಆಗ್ತದೆ, ಸೇಕರಣೆ ಆಗ್ತದೆ, ಸಣ್ಣ ಕರಳು ಜೀರ್ಣಕ್ರಿಯೆ ಸಂಪೂರ್ಣವಾಗುವಿಕೆ, ದೊಡ್ಡ ಕರಳು ನೀರಿನ ಹೀರಿಕೆ. ಇನ್ನು ಕಡೆ ಪ್ರಶ್ನೆ ಇತ್ತು ವಿದ್ಯಾರ್ಥಿಗಳೇ, ಕೆಳಗೆ ಕೊಟ್ಟಿರುವ ಜೀರ್ಣಾಂಗ ವ್ಯವಸ್ಥೆಯ ಚಿತ್ರವನ್ನು ಅದರ ಭಾಗಗಳನ್ನು ಗುರುತಿಸ್ಲಿಕ್ಕೆ ಹೇಳಿದರು. ನಿಮ್ಮ ಪುಸ್ತಕದಲ್ಲಿ ಜೀರ್ಣಾಂಗ ವ್ಯವಸ್ಥೆಯ ಚಿತ್ರ ಇದೆ, ಅದನ್ನು ಚೆನ್ನಾಗಿ ಕಲ್ಕೊಂಡು ಭಾಗಗಳನ್ನು ಗುರುತಿಸಲಿಕ್ಕೆ ಪ್ರಯತ್ನಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋದಲ್ಲಿ ವಿಜ್ಞಾನ ವಿಷಯದ 2ನೇ ಪಾಠ ಪ್ರಾಣಿಗಳಲ್ಲಿ ಪೋಷಣೆ ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಸಂಪೂರ್ಣವಾಗಿ ನಿಮಗೆ ತಿಳಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ಸೊ ನಾನು ಮತ್ತೆ ಸಿಗ್ತೀನಿ ನಿಮಗೆ ನಮ್ಮ ಹೊಸ ವಿಡಿಯೋದಲ್ಲಿ. ತಾವೆಲ್ಲರೂ ಕೂಡ ನಮ್ಮ ಪ್ಲೇಲಿಸ್ಟ್ನಲ್ಲಿ ಇರ್ತಕ್ಕಂಥ ಸಜೆಸ್ಟ್ ಮಾಡಿರ್ತಕ್ಕಂಥ ಪ್ಲೇಲಿಸ್ಟ್ಗಳನ್ನು ನೋಡಿ ತಾವೆಲ್ಲರೂ ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾನು ಮತ್ತೆ ಸಮಾಜ ವಿಜ್ಞಾನದ ವಿಷಯದ ಪ್ರಶ್ನೋತ್ತರಗಳ ವಿಡಿಯೋಗಳೊಂದಿಗೆ ಸಿಗ್ತೀನಿ. ಸೊ ಫೇಸ್ಬುಕ್ ಪೇಜ್ ಇದೆ ಸ್ಟಡಿ ವಿತ್ ಪರಶುರಾಮ್ ಅಂತ ಫಾಲೋವಾಗಿ, ಇನ್ಸ್ಟಾದಲ್ಲಿ ID ಇದೆ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಫಾಲೋವಾಗಿ. ಮೇನ್ಲಿ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ಬಾಯ್.